2026ನೇ ಶನಿವಾರ ದೈವ ದಿನವಾಗಿರುವ ವಿಷಯ ತಮಗೆಲ್ಲರಿಗೂ ತಿಳಿದಿದೆ. ಮೃತರ ಆತ್ಮಸದ್ಗತಿಗಾಗಿ ಹಮ್ಮಿಕೊಂಡಿರುವ ವೈಕುಂಠ ಸಮಾರಾಧನೆಗೆ ಆಗಮಿಸಿದ ತಮಗೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಈಗಾಗಲೇ ಮಕ್ಕಳು ಹಾಗೂ ಕುಟುಂಬಸ್ಥರು ಶ್ರದ್ಧಾಭಕ್ತಿಯಿಂದ ಉತ್ತರ ಕ್ರಿಯೆಯನ್ನು ಹೊಂದಿಸಿ ವೈಕುಂಠ ಸಮಾರಾಧನೆಯನ್ನು ಏರ್ಪಡಿಸಿರುತ್ತಾರೆ. ಈ ಸಂದರ್ಭದಲ್ಲಿ ಮೃತರ ಕಿರು ಪರಿಚಯ ಮಾಡುವುದು ನಮ್ಮ ವಾಡಿಕೆ. ಅಂತೆಯೇ ಶ್ರೀಮತಿ ಕಾಮಿ ಶೇಡಿ ಬೋಳಿ ಹಾಗೂ ಹೆಗ್ಗುಂಜೆ ಬಡಾಮನೆ ಬಿಟ್ಟು ಬಚ್ಚನವರ ಹಿರಿಯ ಮಗಳು ಕಾಮಿಯವರು ಹುಟ್ಟಿದ್ದು 25/8/1933ರಲ್ಲಿ. ಅವರ ಒಡ ಹುಟ್ಟಿದವರು ಒಬ್ಬ ಸಹೋದರ ರಾಮ ಯಾನೆಗೊಲ್ಲ, ಒಬ್ಬಳು ಸಹೋದರಿ ಸಿದ್ದು ಯಾನೆ ಸೀತಾ. ಇವರನ್ನು ಸೇರಿ ಬಚ್ಚನವರಿಗೆ 3 ಜನ ಮಕ್ಕಳು. ತಮ್ಮ ಬಾಲ್ಯವನ್ನು ಕೃಷಿ ಕೆಲಸದಲ್ಲಿ ತೊಡಗಿಸಿಕೊಂಡ ಕಾಮಿಯವರು ತನ್ನ ಸಹೋದರ ಸಹೋದರಿಯರೊಂದಿಗೆ ಪ್ರೀತಿಯಿಂದ ಬೆಳೆದಿದ್ದರು. ಇವರು ವಿವಾಹವಾಗಿದ್ದು ಕೊಡೋಬಾರಳಿಯ ಜಾರ್ಕಲಿನ ಹುಲಿಯ ಅವರನ್ನು. ಕಾಮಿ ಹಾಗೂ ಹುಲಿಯ ದಂಪತಿಗಳಿಗೆ 6 ಜನ ಮಕ್ಕಳು. ಹಿರಿಯವರಾದ ಚಿಕ್ಕು ಅವರ ಪತಿ ಮಂಜ ಅಲ್ತಾರು, ಎರಡನೆಯವರು ಜೋಗು ಅವರ ಪತ್ನಿ ಗಿರಿಜಾ ಬಂಡಾರು, ಮೂರನೆಯವರು ಚಂದ್ರ ಯಾನೆ ಪಿಣಿಯ ಪತ್ನಿ ಸಾಕು ಬಿಕ್ಕಲ್ಗಟ್ಟೆ, ನಾಲ್ಕನೆಯವರು ಶೀನಾ ಪತ್ನಿ ಬೇಬಿ ಕೊರ್ಗಿಯವರು, 5ನೆಯವರು ಶಿವ ಅವರ ಪತ್ನಿ ರುಕ್ಕು ನಾಲ್ತೂರು ಗುಡ್ಡೆಂಗಡಿಯವರು, 6ನೆಯವರು ಮುತ್ತು ಯಾನೆ ರತ್ನ ಇವರ ಪತಿ ರಾಜು ಬಿಯಾಡಿಯವರು. ಅಲ್ಲದೆ 21 ಜನ ಮೊಮ್ಮಕ್ಕಳು ಹಾಗೂ 14 ಮಂದಿ ಮರಿಮಕ್ಕಳನ್ನು ಹೊಂದಿರುವ ತುಂಬು ಕುಟುಂಬದಲ್ಲಿ ಸಂಸಾರ ಸಾಗಿಸುತ್ತಿದ್ದರು. ಕಾಮಿಯವರು ತುಂಬ ಒಳ್ಳೆಯ ಕೆಲಸಗಾರರು. ತುಂಬ ಆಸಕ್ತಿಯಿಂದ ಕೆಲಸ ಕಾರ್ಯಗಳನ್ನು ಮಾಡಿ ಊರಿನಲ್ಲಿ ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದರು. ತನ್ನ ಮಕ್ಕಳನ್ನು ಪ್ರೀತಿಯಿಂದ ಸಾಕಿ ಬೆಳೆಸಿದ ಮಹಾತಾಯಿ ಕಾಮಿ ಸುಮಾರು 93 ವರ್ಷಗಳ ಸುದೀರ್ಘ ಬದುಕನ್ನು ಕಂಡವರು. ಜೀವನದ ಕೊನೆಯ ದಿನಗಳವರೆಗೂ ಯಾರಿಗೂ ಹೊರೆಯಾಗದೆ ಆರೋಗ್ಯವನ್ನು ತುಂಬ ಚೆನ್ನಾಗಿ ಕಾಪಾಡಿಕೊಂಡು ಮನೆಯಲ್ಲಿಯೇ ಕೊನೆಯ ಉಸಿರು ಚೆಲ್ಲಿದ ನಮ್ಮೆಲ್ಲರ ಪ್ರೀತಿಯ ಹಿರಿಯ ಜೀವ ಕಾಮಿ. ಮರಿಮಕ್ಕಳು ಮೊಮ್ಮಕ್ಕಳಿಂದ ಹಿಡಿದು ಹಿರಿಯ ಎಲ್ಲರೂ ಇವರನ್ನು ಪ್ರೀತಿಯಿಂದ ಬಾಯಿ ತುಂಬ ಅಮ್ಮ ಎಂದು ಕರೆಯುತ್ತಿದ್ದರು. ಮನಪೂರ್ತಿಯಾಗಿ ಕರೆಯುತ್ತಿದ್ದ ಅಮ್ಮ ಎನ್ನುವ ಶಬ್ದ ನಮ್ಮೆಲ್ಲ ಪ್ರೀತಿಯ ಕಾಮಿಯವರು ಇನ್ನು ಮುಂದೆ ನಮಗೆ ಖಾಲಿ ಸವಿ ನೆನಪು ಮಾತ್ರ. ದಯಮಾಡಿ ಸಭಿಕರಲ್ಲಿ ವಿನಂತಿ, ಯಾರಾದರೂ ಅವರ ಬಗ್ಗೆ ಏನಾದರೂ ಅನಿಸಿಕೆ ಹೇಳುವವರಿದ್ದರೆ ಬಂದು ಒಂದೆರಡು ಮಾತನಾಡಿ ಅವರಿಗೆ ನುಡಿನಮನವನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ ಅಂತ ಕೇಳಿಕೊಡ್ತೇವೆ. ಥ್ಯಾಂಕ್ ಯು. ಯಾರು ಇಲ್ಲ ಅಂತ ಭಾವಿಸ್ತೇವೆ. ಈಗ ಅವರ ಮಕ್ಕಳು ಹಾಗೂ ಅಳಿಯಂದಿರು ಸೊಸೆಯಂದಿರು ವೇದಿಕೆಯ ಮುಂಭಾಗಕ್ಕೆ ಬರುವಂತೆ ಕೇಳಿಕೊಳ್ತಾರೆ. ಅವರ ಮಕ್ಕಳು ಅಳಿಯಂದಿರು ಸೊಸೆಯಂದಿರು ವೇದಿಕೆಯ ಮುಂಭಾಗಕ್ಕೆ ಬರುವಂತೆ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. ಅವರ ಅಳಿಯಂದಿರು ಸೊಸೆಯಂದಿರು ಮಕ್ಕಳು ಎಲ್ಲರೂ ವೇದಿಕೆಯ ಮುಂಭಾಗಕ್ಕೆ ಬರುವಂತೆ ಪ್ರಾರ್ಥಿಸಿಕೊಳ್ಳಬೇಕು. ಕಾಮಿಯವರನ್ನು ಕಳೆದುಕೊಂಡಂಥ ಮಕ್ಕಳಿಗೆ ಅವರ ಅಭಿವೃದ್ಧಿಯ ನೋವನ್ನು ಸಹಿಸಿಕೊಳ್ಳುವಂಥ ಶಕ್ತಿಯನ್ನು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಹಾಗೂ
ಅವರು ನಂಬಿದಂತಹ ದೇವರುಗಳು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಮೃತರ ಆತ್ಮಕ್ಕೆ ಚಿರಶಾಂತಿಯನ್ನು ಸಿಗಲಿ ಎಂದು ನಾವೆಲ್ಲರೂ ಎದ್ದು ನಿಂತು 1 ನಿಮಿಷ ಮೌನಾಚರಣೆ ಮಾಡುವಂಥ ಸೇವಕರಿಗೆ ವಿನಂತಿಸುತ್ತೇವೆ. ಓಂ ಶಾಂತಿ. ಈ ವೈಕುಂಠ ಸಮಾರಾಧನೆಗೆ ಆಗಮಿಸಿದ ಎಲ್ಲರೂ ಮೃತರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ತಂದು ಅಂತಿಮ ನಮನವನ್ನು ಸಲ್ಲಿಸಿ ಅವರ ಮಕ್ಕಳು ಏರ್ಪಡಿಸಿದ ಔತಣಕೂಟದಲ್ಲಿ ಭಾಗವಹಿಸುವಂತೆ ಅವರ ಮಕ್ಕಳ ಪರವಾಗಿ ವಿನಮ್ರತೆಯಿಂದ ಕೇಳಿಕೊಳ್ತಾರೆ. ನೆಕ್ಸ್ಟ್ ಯೂಟ್ಯೂಬ್ ಚಾನಲ್ ನೇರ ಪ್ರಸಾರ ಮಾಡುವಂಥದ್ದು ಇಲ್ಲ ತಮ್ಮ ಆರೋಗ್ಯ ತನಕ ಮನೆಗೆ ಹೌದಾ ಇದಾಯ್ತಾ? ಹಾಂ ಆಯ್ತು ಸರ್ ಆಯ್ತು ಸರ್ ಆಯ್ತು